ಏಕಚಕ್ರಾಧಿಪತಿ ನಗರ. ಇದನ್ನು ಕಾಳಮುಖರೇನದಾರಲ್ಲ, ಹಿಮಾಲಯ ಪರ್ವತದಿಂದ ತಪಸ್ಸುಗಳಾಗಿ ಬಂದು ಕಾಳಿಕಾಂಬ ದೇವಸ್ಥಾನವನ್ನು ಪ್ರಾರಂಭ ಮಾಡಿ, ನಂತರ ಎಲ್ಲ ಕೆರೆಗಳನ್ನು ನಿರ್ಮಾಣ ಮಾಡಿ, ಎಲ್ಲೆಲ್ಲಿ ದೇವಸ್ಥಾನಗಳನ್ನು ಕಟ್ಟಬೇಕು ಅಲ್ಲೆಲ್ಲಿ ಒಂದೊಂದು ಹೊಂಡಗಳನ್ನು ನಿರ್ಮಾಣ ಮಾಡಿದರು. ಯಾವುದಕ್ಕೋಸ್ಕರ? ಅವ್ರಿಗೆ ನೀರಿಗೋಸ್ಕರ. ಇಲ್ಲಿ ಇರ್ತಕ್ಕಂಥ ಶಿಲೆಗಳನ್ನು ಎಲ್ಲಿ ತಂದರಂತ ನಮಗೂ ಗೊತ್ತಿಲ್ಲ. ಇಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲಿ ಶಿಲೆ, ಇಷ್ಟು ದೊಡ್ಡ ದೇವಸ್ಥಾನಗಳು ಕಟ್ಟಿದಾರಲ್ಲ, ಎಲ್ಲಿಯೂ ಕೂಡ ಶಿಲೆ ನಮಗೆ ಅಗದಿರ್ತಕ್ಕಂಥದ್ದು ಕಾಣ್ತಾ ಇಲ್ಲ. ಹಾಗಾಗಿ ಏನು ಮಾಡಿದರು ಇವರು, ಈ ನಗರವನ್ನು ಸಂಪೂರ್ಣವಾಗಿ ಬೌದ್ಧರು, ಜೈನರು, ವೈಷ್ಣವರು, ಶೈವರು ಎಲ್ಲರೂ ಇರ್ತಕ್ಕಂಥ ನಗರ. ಒಬ್ಬೊಬ್ರದ್ದು ಒಂದೊಂದು ಕೇರಿ. ಕುಂಬಾರದೇ ಒಂದು ಕೇರಿ, ಈ ಕಡೆಗೆ ವೈಶ್ಯರದ್ದೇ ಒಂದು ಕೇರಿ, ರಾಜಬೀದಿ, ರಥಬೀದಿ. ಆಮೇಲೆ ಜೊತೆಗೆ ಈ ದೇವಸ್ಥಾನಗಳನ್ನು ನಿಖರವಾಗಿ ಕಪ್ಪು ಶಿಲೆಯಿಂದ ಕಟ್ಟಣೆ ಮಾಡಿದ್ದಾರೆ. ಎಲ್ಲ ಕೂಡ ಅದಕ್ಕೆ ಏನಂತ ಕರಿತೀವಿ? ಕೃಷ್ಣಶಿಲೆ ಅಂತ ಕರಿತೀವಿ. ಆ ದೇವಸ್ಥಾನದ ಕೃಷ್ಣಶಿಲೆ ಏನು ಇರ್ತಕ್ಕಂಥ ದೇವಸ್ಥಾನ ಇರೋದ್ರಿಂದ ಇವತ್ತಿಗೂ ಕೂಡ ನೀರು, ಗಾಳಿ, ಮಳೆ, ಗುಡುಗು, ಸಿಡಿಲು ಕೂಡ ಅದಕ್ಕೆ ಏನು ತಾಕ್ಲಿಂಗ ಕಟ್ಟಿರ್ತಕ್ಕಂಥ ದೇವಸ್ಥಾನಗಳು. ಎಷ್ಟು ಶಿಲ್ಪಿಗಳು ಕೂಡ ತಮ್ಮ ಪ್ರಾಣ ಕಳ್ಕೊಂಡಿರ್ಬೋದು. ಅಜಗಜಾಂತರ ಎತ್ತಿರ್ತಕ್ಕಂಥ ಶಿಖರಗಳು, ಆಮೇಲೆ ಮಣಿಪೀಠ, ಅದ್ರ ಜೊತೆಗೆ ನವರಂಗ, ಇವೆಲ್ಲ ಇರ್ತಕ್ಕಂಥ ನಗರ ನಮ್ಮ ಬಳ್ಳಿಗಾವಿ. ಇದು ಹಾಳು ಬಿದ್ದಿರ್ತಕ್ಕಂಥ